ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ, ದಾನಿ ಹಾಗೂ ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಮಾರುಕಟ್ಟೆಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಕಣಜೇನಹಳ್ಳಿ ಕೆವಿ ಸುರೇಶ್ ಅವರ ಹುಟ್ಟುಹಬ್ಬವನ್ನು ರಥಸಪ್ತಮಿ ದಿನದಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಥಸಪ್ತಮಿ ದಿನವೇ ಜನನವಾಗಿರುವ ಸುರೇಶ್ ಅವರು ಪ್ರತಿ ವರ್ಷವೂ ತಮ್ಮ ಹುಟ್ಟುಹಬ್ಬವನ್ನು ಸಾಮಾಜಿಕ ಸೇವೆಗಳ ಮೂಲಕ ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಅದೇ ಸಂಪ್ರದಾಯ ಮುಂದುವರೆಸಿದರು. ಇಂದು ಬೆಳಗ್ಗೆ 12 ಗಂಟೆಯಿಂದಲೇ ವಿವಿಧ ಕಡೆಗಳಿಂದ ಅಭಿಮಾನಿಗಳು, ಸ್ನೇಹಿತರು ಹಾಗೂ ವ್ಯಾಪಾರಸ್ಥರು ಆಗಮಿಸಿ ಶುಭಾಶಯದ ಮಹಾಪುರವನ್ನೇ ಹರಿಸಿದರು. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೊದಲು ತಮ್ಮ ತಂದೆ ತಾಯಿಯನ್ನ ಸ್ಮರಿಸಿ ಭಾವುಕರಾದ ಸುರೇಶ್ ಅವರು, ನನ್ನ ಮೇಲೆ ಅಭಿಮಾನಿಗಳು ತೋರಿಸುತ್ತಿರುವ ಈ ಪ್ರೀತಿ ಹಾಗೂ ಗೌರವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನಾನು ಸದಾ ಅವರ ರೂಢಿಯಾಗಿರುತ್ತೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. 56ನೇ ವರ್ಷ ರಥಸಪ್ತಮಿ ದಿನ ನಾನು ಹುಟ್ಟಿರೋದು. ನಮ್ಮ ಅಜ್ಜಿ ಹಬ್ಬ ಮಾಡ್ತಿದ್ರು. ಅವತ್ತು ಹುಟ್ಟಿರೋ ದಿನ ನಾನು ದಿನಾಂಕ ದಿನ ಮಾಡ್ಕೊಳಲ್ಲ. ಯಾವತ್ತು ರಥಸಪ್ತಮಿ ಬಂದರೆ ಆವತ್ತೇ ನಾನು ಬರ್ತಡೇ ಆಚರಣೆ ಎಲ್ಲ ನನ್ನ ಹಿತೈಷಿಗಳು ಎಲ್ಲ ಮಾಡ್ತಾರೆ. ರಾತ್ರಿ 12:30 ಸುಮಾರಿಗೆ ನಮ್ಮ ಪುಲಿವೆಂದ್ರ ಅವರು, ನನ್ನ ಆತ್ಮೀಯರು, ನನ್ನ ವ್ಯಾಪಾರಸ್ಥರು ಸುಮಾರು ಜನ ಬಂದು, ಮತ್ತು ನನ್ನ ಚಿಕ್ಕಬಳ್ಳಾಪುರದ ಆತ್ಮೀಯರು, ನನ್ನ ತಮ್ಮನಾದ ಅಂಬು ಮಂಜು ಎಲ್ಲ ಸೇರಿ ನನಗೆ ಸುಮಾರು 12:30 ಗಂಟೆಗೆ ಬಂದು ನನಗೆ ನನ್ನ ಹುಟ್ಟುಹಬ್ಬನ ವಿಶೇಷನ ಆಚರಣೆ ಮಾಡಿದ್ರು. ಅವರು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ಈಗ ತಂದೆ ತಾಯಿನ ಮೊದಲನೇದಾಗಿ ಜ್ಞಾಪಕ ಮಾಡ್ತೀನಿ. ಯಾಕೆ ಅಂದರೆ ಅವ್ರ ಕಷ್ಟ ಕಾಲದಲ್ಲಿ ನನ್ನ ಬೆಳೆಸಿ ನಾನು ಇಷ್ಟ ಒಂದನೇದು ಅವರಿಗೆ. ಯಾಕೆ ಅಂದರೆ ಏನು ಇಲ್ದಿದ್ದಾಗ ನಾನು ವಿದ್ಯಾಭ್ಯಾಸ ಕೊಟ್ಟು, ಆ ವಿದ್ಯಾಭ್ಯಾಸ ನನಗೆ ಇವಾಗ ಪೂರಕವಾಗಿ ನನ್ನ ಹಿತೈಷಿಗೆ ಇಷ್ಟ ಆಗಬೇಕಾದ್ರೆ ನನ್ನ ತಂದೆ ತಾಯಿ ಕಾರಣ. ಆದ್ದರಿಂದ ಮತ್ತು ಎರಡನೇದಾಗಿ ನಮ್ಮ ನನ್ನ ರೈತಾಪಿಗಳು ನನ್ನ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ, ಅಭಿಮಾನ ನಾನು ಯಾವತ್ತಿಗೂ ನಮ್ಮ ರೈತರನ್ನು ಮರೆಯೋದೇ ಇಲ್ಲ. ಅವ್ರಿಗೆ ಎರಡನೇದಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಅದರಿಂದ ಇವತ್ತು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾವ್ರೆ ಅಂತೇಳಂದರೆ ನನ್ನ ಹುಟ್ಟುಹಬ್ಬನ ನಾನು ಏನು ಹೇಳೋಕ್ಕೂ ನನಗೆ ಮಾತು ಬರ್ತಾ ಇಲ್ಲ. ಆ ಥರ ಆಚರಣೆ ಮಾಡಿದ್ದಾರೆ. ಆದ್ದರಿಂದ ಸಂತೋಷ. ಮನೆ ದೇವರ ಪೂಜೆ ನೆರವೇರಿಸಿದ ಬಳಿಕ ನಗರದ ರಂಗಸ್ಥಳದ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾನಸ ವೃದ್ಧಾಶ್ರಮಕ್ಕೆ 15 ದಿನಗಳಿಗೆ ಅಗತ್ಯವಿರುವ ದಿನಸಿ ಹಾಗೂ ಇತರೆ ಸಾಮಗ್ರಿಗಳನ್ನು ವಿತರಿಸಿ ಮಾನವೀಯತೆಯ ಮೆರುಗು ತೋರಿಸಿದರು. ಬಳಿಕ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಭಿಮಾನಿಗಳಿಂದ ಆಯೋಜಿಸಲಾಗಿದ್ದ ಕೇಕ್ ಕತ್ತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯ ಸ್ವೀಕರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ಅವರು, ತೀವ್ರ ಕಷ್ಟದ ದಿನಗಳಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಸಾಕಿ ಸಲಹಿ ಬೆಳೆಸಿದ್ದಾರೆ. ಅವರಿಗೆ ನಾನು ಸಲ್ಲಿಸುವ ಕೃತಜ್ಞತೆ ಎಂದಿಗೂ ಸಾಲದು. ರೈತಾಪಿ ವರ್ಗ ಹಾಗೂ ಮಾರುಕಟ್ಟೆಯ ಜನರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಪ್ರೀತಿ ಅಮೂಲ್ಯವಾದದ್ದು. ನನ್ನ ಹುಟ್ಟುಹಬ್ಬದಂದು ಇಷ್ಟೊಂದು ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಿಸುತ್ತಿರುವುದಕ್ಕೆ ನನ್ನ ಬಳಿ ಕೃತಜ್ಞತೆಯ ಪದಗಳೇ ಇಲ್ಲ ಎಂದು ಹೇಳಿದರು. ಇನ್ನು ಸಮಾಜ ಸೇವೆ ಬಗ್ಗೆ ಮಾತನಾಡಿದ ಅವರು, ನಾನು ಮಾಡುವ ಸೇವೆಗೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಆದರೆ ಅವಕಾಶ ದೊರಕಿದರೆ ಇನ್ನಷ್ಟು ಜನರ ಸೇವೆ ಮಾಡಲು ಸದಾ ಸಿದ್ಧನಿದ್ದೇನೆ. ವಿಶೇಷವಾಗಿ ಮಾರುಕಟ್ಟೆಗೆ ಬರುವ ಹಮಾಲಿ ಕಾರ್ಮಿಕರಿಗೆ ನಿವೇಶನ ವ್ಯವಸ್ಥೆ ಕಲ್ಪಿಸುವ ಕನಸಿದೆ. ಆ ಕನಸು ನನಸಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ಮೈಸೂರು ಪಿರಿಯಾಪಟ್ಟಣದಿಂದ ವ್ಯಾಪಾರ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ವ್ಯಾಪಾರಸ್ಥ ಅರ್ಷದ್ ಖಾನ್ ಅವರು ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಮಾತನಾಡಿ, ಸುರೇಶ್ ಅಣ್ಣ ಅವರ ಪ್ರಾಮಾಣಿಕತೆಯ ಬಗ್ಗೆ ಎರಡು ಮಾತಿಲ್ಲ. ತಾವು ಬೆಳೆಯುವುದರ ಜೊತೆಗೆ ಇತರರು ಬೆಳೆಯಬೇಕು ಎಂಬುದು ಅವರ ಆಶಯ. ಅದಕ್ಕಾಗಿಯೇ ದೇವರು ಅವರಿಗೆ ಜನರ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡಿದ್ದಾರೆ. ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿ. ಪ್ರತಿ ವರ್ಷ ಚಿಕ್ಕಬಳ್ಳಾಪುರಕ್ಕೆ ಬರುವುದು ನನ್ನ ವಾಡಿಕೆ. ಅದರಂತೆ ಈ ವರ್ಷವೂ ಬಂದು ಶುಭಾಶಯ ತಿಳಿಸುತ್ತೇನೆ ಎಂದು ಹೇಳಿದರು. ನಾನು ಅರ್ಷದ್ ಖಾನ್ ಅಂತ. ನಾನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿಂದ ಪಿರಿಯಾಪಟ್ಟಣದಿಂದ ಬರೋದು. ನಮ್ಮದು ಜಿಂಜರ್ ಬಿಸ್ನೆಸ್. ಶುಂಠಿನ ನಾವು ಇಲ್ಲಿಂದ ಕಳಿಸೋದು ಎಲ್ಲ ಮಾಡೋದು. ಪ್ರಥಮ ಬಾರಿಗೆ 2017ರಿಂದ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ವ್ಯವಹಾರ ಸ್ಟಾರ್ಟ್ ಆಗಿದೆ ಇಲ್ಲಿಂದ, ಮಣ್ಣಿನಿಂದನೇ ಸ್ಟಾರ್ಟ್ ಮಾಡಿದ್ದು. ಈಗ ನಂದು ನ್ಯಾಷನಲ್ ಗಂಟ ಹೋಗಿದೆ ಸರ್. ಅದರಿಂದ ಇವ್ರ ಕೈಗುಣ ಅಂತಂದಿದೆ. ಯಾಕಂತ ಹೇಳಿದ್ರೆ ಒಂದು ದಿನಾನು ನಾವು ಅಲ್ಲಿ ಬಂದು ನೋಡ್ತಾ ಇರಲಿಲ್ಲ ಇವ್ರು ಯಾವ ರೀತಿ ಮಾಡ್ತಾ ಇದ್ರೆ ಏನು ನೋಡ್ತಾ ಇರಲಿಲ್ಲ. ಅಷ್ಟೊಂದು ನಂಬಿಕೆ, ಆ ರೀತಿಯ ನಂಬಿಕೆ ಉಳಿಸ್ಕೊಂಡು ಎಲ್ಲ ವ್ಯವಹಾರಸ್ಥರಾಗಿ ರೈತರಾಗಿರಲಿ ಎಲ್ಲರಿಗೂ ಅದೇ ರೀತಿ ಸ್ಪಂದನೆ ಮಾಡಿಕೊಂಡು ಇವತ್ತು ಈ ಲೆಕ್ಕಾಚಾರ ಬೆಳೆದಿದ್ದಾರೆ ಅಂದ್ರೆ ನಮ್ಮ ಅಣ್ಣ ಅವ್ರ ಕೈಗುಣದಿಂದ ನಾವೆಲ್ಲ ಬೆಳೆದಿದ್ದೀವಿ. ಒಬ್ಬರೇ ಬೆಳಿಬೇಕು ಅಂತ ಅಣ್ಣನ ಹತ್ರ ಇಲ್ಲ, ಎಲ್ಲರಿಗೂ ಬೆಳೆಸ್ಬಿಟ್ಟು ನಾನು ಬೆಳಿಬೇಕು ಅಂತ ಅಣ್ಣ. ಮೊದಲು ಅವ್ರಿಗೆ ನೋಡೋಕ್ಕಿಂತ ಮೊದಲು ಎಲ್ಲರಿಗೂ ನೋಡ್ತಾರೆ ಅಣ್ಣ. ಅದು ಎಲ್ಲಕ್ಕಿಂತ ನಮಗೆ ಎಲ್ಲಕ್ಕಿಂತ ಪ್ರೀತಿ ಆದ ಅದೇ ಎಲ್ಲಕ್ಕಿಂತ ಜಾಸ್ತಿ ನಮಗೆ ಪ್ರೀತಿ ತಂದು ಕೊಡೋದು ಅವ್ರು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಒಬ್ರು ಕಷ್ಟ ಇದ್ದಾರೆ ಅಂದರೆ ಎಲ್ಲರಿಗೂ ಮುಂದೆ ಅವ್ರು ನಿಲ್ತಾರೆ. ಎಲ್ಲರಿಗೂ ಇವರು ಅಂತ ನೋಡಲ್ಲ. ಭೇದ ಭಾವ ಅನ್ನೋದಿಲ್ಲ ಅಣ್ಣಂಗೆ.
ಎಲ್ಲಕ್ಕಿಂತ ಮುಂದೆ ನಿಂತ್ಕೊಂಡು ಎಲ್ಲರೂ ಮುಂದೆ ನಡೆಸ್ತಾರೆ. ಅದಕ್ಕೋಸ್ಕರ ನಮ್ಮ ಅಣ್ಣ ಹಾಕೊಂಡ್ರೆ ನಮ್ಗೆ ಅಷ್ಟೊಂದು ಜಾಸ್ತಿ ನಮಗೆ, ಯಾಕಂದ್ರೆ ನಮ್ಮ ಅಣ್ಣಕ್ಕಿಂತ ನಮ್ಮ ತಂದೆ ಸ್ಥಾನ ಕೊಟ್ಟಿದ್ದೀವಿ ನಮ್ಮ ಅಣ್ಣಂಗೆ.